ಮೈಸೂರು ಹೊರವಲಯದಲ್ಲಿರುವಂತಹ ಕೆಸರೆ ಗ್ರಾಮ ಏನಿದೆ, ಗ್ರಾಮದ ಆಜುಬಾಜಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕಸ ವಿಲೇವಾರಿ ಘಟಕವನ್ನು ಏನು ಪ್ರಾರಂಭ ಮಾಡಿದರು. ಇದರಿಂದಾಗಿ ಗ್ರಾಮಸ್ಥರಿಗೆ ಸಾಕಷ್ಟು ಸಾರ್ವಜನಿಕವಾಗಿ ತೊಂದರೆ ಆಗ್ತಿದೆ. ಈಗ ನಾವು ಈ ಘಟಕದ ಒಳಗಡೆ ಬಂದಿದ್ದೇವೆ. ಈಗ ನೀವು ಗಮನಿಸ್ಬೋದು, ಇಲ್ಲಿರುವಂತಹ ಮೈಸೂರು ನಗರದಲ್ಲಿ ಬರುವಂತಹ ಹಲವಾರು ರೀತಿಯ ಕಸಗಳೇನಿದೆ, ಈ ಕಸಗಳನ್ನ ಡಿಕಂಪೋಸ್ ಮಾಡಿ ಗೊಬ್ಬರ ಮಾಡುವಂತಹ ಘಟಕವನ್ನು ಈಗಾಗಲೇ ಈ ಹಿಂದೆ ಕೂಡ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಈಗಾಗಲೇ ಮಾಡಲಾಯಿತು. ಆದರೆ ಇಲ್ಲಿ ಬರುವಂತಹ ಕಸಗಳೇನಿದೆ ಅಥವಾ ಹಸಿ ಕಸ ಒಣ ಕಸವನ್ನು ಬೇರ್ಪಾಡು ಮಾಡಿ ಅದು ಡಿಕಂಪೋಸ್ ಮಾಡುವಂಥ ಕೆಲಸ ಏನು ಮಾಡ್ತಾರೆ, ಅದರಿಂದಾಗಿ ಇಲ್ಲಿ ಸಾಕಷ್ಟು ಏನು ವಾಯುಮಾಲಿನ್ಯ ಆಗುತ್ತೆ. ಹಾಗೂ ಅಕ್ಕಪಕ್ಕದ ಇರುವಂತಹ ರೆಸಿಡೆನ್ಸ್ ಏನಿದ್ದಾರೆ, ಆ ರೆಸಿಡೆನ್ಸ್ಗಳಿಗೆ, ಸಾರ್ವಜನಿಕರಿಗೆ, ಇಲ್ಲಿ ಗ್ರಾಮ ನಿವಾಸಿಗಳಿಗೆ ಈ ಕೆಟ್ಟ ದುರ್ನಾಥದಿಂದ ಇಲ್ಲಿ ವಾಸ ಮಾಡಲು ಕೂಡ ತೊಂದರೆ ಆಗ್ತಿದೆ. ಹಾಗೂ ಸಂಜೆ ವೇಳೆ ಇಲ್ಲಿ ಸಂಚಾರವನ್ನು ಮಾಡಿದ್ರೆ ಸೊಳ್ಳೆಗಳ ಕಾಟ ಇರ್ಬೋದು ಅಥವಾ ಆ ರಾತ್ರಿ ವೇಳೆಯೂ ಕೂಡ ಸಾಕಷ್ಟು ತೊಂದರೆಗಳಾಗುತ್ತೆ. ಹಾಗೂ ರೋಗ ರುಜಿನಗಳು ಕೂಡ ಇದರಿಂದ ಬರ್ತಾ ಇದೆ ಎನ್ನುವಂತಹ ಆರೋಪ ಏನಿದೆ. ಇದರಿಂದಾಗಿ ಏನು ಇಲ್ಲಿನ ಒಂದು ರೀತಿಯಾದಂತಹ ಇಲ್ಲಿನ ವಾತಾವರಣವೇ ಸಾಕಷ್ಟು ಕಲುಷಿತ ಆಗಿರ್ತಕ್ಕಂಥದ್ದು. ಈಗ ನೀವು ಗಮನಿಸ್ಬೋದು, ಇಲ್ಲಿರುವಂತಹ ಒಂದು ಡಿಕಂಪೋಸ್ ಆಗೋದಕ್ಕೆ ಕೆಮಿಕಲನ್ನು ಕೂಡ ಬಳಸಿರ್ತಕ್ಕಂಥದ್ದು. ಹೀಗಾಗಿ ಒಂದು ಖಾಸಗಿ ಕಂಪನಿಗೆ ಅಥವಾ ಮೈಸೂರು ನಗರ ಪಾಲಿಕೆಯು ಸಬ್ ಕಾಂಟ್ರಾಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೂ ದೊಡ್ಡ ದೊಡ್ಡ ಮಿಷಿನ್ಗಳನ್ನು ಇಲ್ಲಿ ಇದನ್ನು ಕಂಪೋಸ್ ಮಾಡೋದಕ್ಕೆ ಅಥವಾ ಫಿಲ್ಟ್ರ್ ಮಾಡೋದಕ್ಕೆ ಬಳಸ್ತಾರೆ. ಅದರಿಂದ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಈ ಒಂದು ದೊಡ್ಡ ಮಟ್ಟದ ಏನು ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ. ಈಗಾಗಲೇ ಮೈಸೂರು ನಗರದಲ್ಲಿ ಒಂದು ಕಸದ ರಾಶಿಯಾಗಿ, ಕಸದ ಪರ್ವತ ಆಗಿ ಮೈಸೂರು ಎಂಟ್ರಾಗ್ತಾ ಇದ್ದಂಗೆ ಏನು ಸುಯಸ್ ಫಾರಂ ಕಾಣ್ತದೆ. ಆದರೆ ಅದೇ ಥರನೇ ಆ ಘಟಕದಲ್ಲಿರುವಂತಹ ಹೊರೆಯನ್ನು ನೀಗಿಸಬೇಕು ಅನ್ನೋ ದೃಷ್ಟಿಯಿಂದ ಮೈಸೂರು ವಿವಿಧ ಘಟಕಗಳಲ್ಲಿ ಈ ರೀತಿಯಾದಂತಹ ಒಂದು ಪ್ಲ್ಯಾಂಟ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಅಕ್ಕಪಕ್ಕದ ಜನರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಹಾಗೂ ಸಾಕಷ್ಟು ರಾತ್ರಿ ಸಮಯದಲ್ಲಿ ಗಾಳಿ ಯಥೇಚ್ಛವಾಗಿ ಬೀಸಿದಾಗಲೂ ಕೂಡ ಕಸಗಳು ಕೂಡ ಅವರ ಮನೆ ಮುಂಭಾಗ ಹೋಗಿ ಇರುವಂತಹ ನಿದರ್ಶನಗಳು ಕೂಡ ಬಂದಿದೆ. ಆದರೆ ಭಾಳ ಪ್ರಮುಖವಾಗಿ ಘಟಕಗಳನ್ನು ಸ್ಥಾಪನೆ ಮಾಡಿದಾಗ ಏನು ಇರುವಂತಹ ಸ್ಥಳೀಯ ಸಂಸ್ಥೆಗಳೇನಿದೆ, ಇದು ಅಕ್ಕಪಕ್ಕದ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ಅವಕಾಶವನ್ನು ಕೊಡಬಾರ್ದು. ಆದರೆ ರೆಸಿಡೆನ್ಷಿಯಲ್ ಏರಿಯಾಗಳು ಮುಂಚೆ ಬಂದಿದ್ದರೂ ಕೂಡ ಈ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳು ಹೇಗೆ ಅವಕಾಶ ಕೊಟ್ಟುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಏನು ಇದು ಸಿದ್ಲಿಂಗ್ಪುರ ಗ್ರಾಮ ಪಂಚಾಯತಿಗೆ ಸೇರುತ್ತೆ. ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಏನು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ಏನು ಇಲ್ಲಿರುವಂಥ ಅಧಿಕಾರಿಗಳೇನಿದ್ದಾರೆ, ಇವರು ಅವೈಜ್ಞಾನಿಕವಾಗಿ ಈ ಒಂದು ಏನು ಕಸ ವಿಲೇವಾರಿ ಘಟಕವನ್ನು ಮಾಡಿದೆ. ಹೀಗಾಗಿ ಈ ಒಂದು ಘಟಕವನ್ನು ಏನು ಸ್ಥಗಿತ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಆಗಿದೆ. ಕ್ಯಾಮ್ರಾಮನ್ ಸತೀಶ್ ಜೊತೆ ಮತ್ತು ನ್ಯೂಸ್ ಕನ್ನಡ, ಮೈಸೂರು. ಧಿಕ್ಕಾರ